ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಅಧಿಕ ದರಕ್ಕೆ ರಸಗೊಬ್ಬರ ಮಾರಾಟದ ಜೊತೆಗೆ ಕಡ್ಡಾಯವಾಗಿ ಜಿಂಕ್ ತೆಗೆದುಕೊಳ್ಳಬೇಕು ಎಂಬ ರಸಗೊಬ್ಬರ ಅಂಗಡಿ ಮಾಲೀಕರ ಹಠಮಾರಿ ಧೋರಣೆಯ ವಿರುದ್ಧ ಅನ್ನದಾತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದೆ. ಈ ವೇಳೆ ಅಧಿಕ ದರ ಹಾಗೂ ಜಿಂಕ್ ವಿತರಣೆ ವಿರುದ್ಧ ರಸಗೊಬ್ಬರ ಅಂಗಡಿ ಮಾಲೀಕರನ್ನ ಶಿರಹಟ್ಟಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಕುಮಾರ್ ಕಾಶಪ್ಪನವರ್ ಇವರ ಸಮ್ಮುಖದಲ್ಲಿಯೇ ರೈತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತರು, ರಸಗೊಬ್ಬರದ ಜೊತೆಗೆ ಜಿಂಕ್ ಕಡ್ಡಾಯವಲ್ಲ. ರಸಗೊಬ್ಬರದ ಅಂಗಡಿ ಮಾಲೀಕರು ಕೃಷಿ ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಜಿಂಕ್ ಕೊಡುವುದು ಹಾಗೂ ಹೆಚ್ಚಿನ ದರಕ್ಕೆ ರಸಗೊಬ್ಬರ ಮಾರಾಟ ಮಾಡುವ ಮೂಲಕ ರೈತರಿಗೆ ಬರೆ ಹಾಕುತ್ತಿದ್ದಾರೆ ಎಂದು ರೈತರು ಆರೋಪಿಸುವ ಜೊತೆಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ಶಿರಹಟ್ಟಿ ತಾಲೂಕಾ ಘಟಕದ ಅಧ್ಯಕ್ಷ ಸಂಜೀವ್ ಹುಡೆ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಗೊಬ್ಬರ ಸ್ಟಾಕ್ ಇಲ್ಲ ಅಂದ್ರೆ ಕ್ಯೂ ನಿಂತ್ಕೊಳ್ಳಿ. ಕ್ಯೂ ಯಾಕೆ ನಿಂತ್ಕೋಬೇಕು? ಗೊಬ್ಬರ ಸ್ಟಾಕ್ ಇದೆ, ಕ್ಯೂ ಯಾಕೆ ನಿಂತ್ಕೋಬೇಕು? ಇಲ್ಲೇ ಬನ್ನಿ ತಗೋರಿ. ಜಾಲ ಹಚ್ಚಿ ನಿಂತಾರೆ. ಬನ್ನಿ ಇಲ್ಲಿ ಬಂದಿರಿ ಈಗ. ನೀವು ಹಂಗ್ ಮಾಡ್ಬೇಡ್ರಿ, ದಯವಿಟ್ಟು ಯಾರಿಗೆ ಮಾತಾಡ್ರಿ ಅಂತ ಇದು ಏನ್ ಬಾಯಿ ಕಾರಣ ನಮ್ಗೆ ಗೊತ್ತಾಗಲ್ಲ. ಬಾರೋ ಮಾರ ನೀ ಅಲ್ಲಿ ನಿಂದಿರ್ತೀವಲ್ಲ ವಾರಿಗೆ ಯಾಕ ಸ್ಟಾಪ್ ತಂದಿಯೇನ? ಯಾಕಂದ್ರೆ ಗೊತ್ತಾ, ಇವ್ ಗೊಬ್ಬರ ಐತಿ ಇಲ್ಲ ಹತ್ತಿರಿ, ನನ್ ಗೊಬ್ಬರ ಐತಿ ಅಂತೀರಿ ಯಾರಿಗದ ಮಾತಾಡಬಾರ್ದ, ಯಾರಿಗದ ರೈತರು ಪ್ರತಿಯೊಬ್ಬ ಕದ ಹಾಕದ್ ಬೇಡ, ಕದ ಹಾಕದ್ರಿಂದ ಕದ ಹಾಕತ್ರಿ ಮಾಡಬಾರ್ದ್ರಿ. ಹಂಗ ನಿಮಗಿಲ್ಲ, ಇವ್ರಿಗೆ ಸರ್ವರ್ ಅಂದ್ರೆ ಮನೆಯಲ್ಲ. ಆದ್ರೆ ಒಬ್ರಿಗೆ ಕೊಡೋದು ಒಬ್ರು ಬಿಡೋದು ಯಾಕೆ ಅಂತ ನಾನು ಇವತ್ತಿನ ನಾಳೆ ಬರ್ರಿ, ನಾಳೆ ತೊಗೊಂಡೋಗಿ ಅಂತೀವಿ. ಪ್ರಕಾರ ಏನೈತೆ ಹೌದಾ, ಆಮೇಲೆ ಅದು ಬಟ್ಟೆ ಜೊತೆ ಲಿಂಕ್ ಆಗ್ತದೆ. ನಿಮಗೆ ಲಿಂಕ್ ಅನ್ನೋದು ತಪ್ಪಿಲ್ಲ, ನಿಮಗೆ ಅದನ್ನ ಬಗೆಹರಿಸಕ್ ಬಂದಿನಿ. ನಿಮಗೆ ಲಿಂಕ್ ಅನ್ನೋದು ಯಾರು ಹೋಗ್ಕೋಬೇಡ್ರಿ. ನಿಮಗೇನೋ ಮೂರ್ತಿ ಗವರ್ಮೆಂಟ್ ಪ್ರಕಾರ ಅದನ್ನ ಅಷ್ಟ ತಗೋತಕ್ಕದ್ದು. ಇವ್ರು ಏನೋ ಕೊಟ್ಟು ತಗೋಬಹುದು, ನಿಮ್ಮ ಇಂಟ್ರೆಸ್ಟ್ ಅದ. ಅವ್ರು ನಿಮಗೆ ಬೇಕಾದ್ರೆ ತಗೋಟ್ರಿ, ಇಲ್ಲ ತಗೋಬಾರ್ದು. ಒಂದ ಮಾತು ಹೇಳ್ತೀನಿ, ಬರ್ರಿ ಇಷ್ಟು ರೈತರು ಬರ್ತಾರೆ, ಬರ್ರಿ ಇಲ್ಲೇ ಕುತ್ಕೊಂಡ್ರೆ ಇಲ್ಲೇ ಕುತ್ಕೊಂಡ್ರಿ. ನಮಗೇನು ಎಲ್ಲಾದ್ರೂ ಹೋಲ್ಸೋದ್ರೆ ನಾವು ಕುಂದಿರ್ತೀವ್ರಿ, ನೀವು ಕುರ್ಚೆ ತರ್ತಿರ್ಬೇಕಾರ ಕುರ್ಚೆ ತರ್ತೀವಿ. ಊಟ ಮಾಡ್ತೀವಿ ನಾವೇನು ಹಟ್ಟ ಕುತ್ಕೊಂಡು ನಾವೇನು ಊಟ ಮಾಡಂಗಿಲ್ಲ ಸರ್. ನಾವು ಅವ್ರ ಸರ ಈಗ ನೋಡ್ರಿ, ಅದ ಈಗ ನಮಗೆ ಸರ
ಸರ್ವರ್ ಇಲ್ಲ ಪ್ರಾಬ್ಲಮ್ ಅಂದ್ರೆ ಅವ್ರು ಅಂಗಡಿ ಗೊಬ್ಬರದಂಗಡಿ ಸರ್ ನಮ್ಗೆ ಸರ್ವರ್ ಇಲ್ಲ ನಿಮ್ಗೆ ಸರ್ವರ್ ಬಂದ ಮೇಲೆ ಕೊಡ್ಬೇಕು ಅನ್ಬೇಕತ್ತೀರಿ ಸರ್ ಗೊಬ್ಬರದ ಅಂಗಡಿ ಈಗ ಹೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಇರ್ತೈತಿ ಅಂದ್ರೆ ನಮಗಿಲ್ಲ ಅಂದ್ರೆ ನಿಮಗೆ ಸರ್ವರ್ ಒಪ್ಗೇನನ್ರಿ ನಮ್ಗೆ ಸರ್ವರ್ ಇಲ್ಲಪ್ಪ ವಾಪಸ್ ಸರ್ವರ್ ಬರಲಿ ಕೊಡೋಣ ಅನ್ಬೇಕು ಈಗ ಏನಂದ್ರೆ ಅವರು ನಿಮ್ಗೆ ಸರ್ವರ್ ಇಲ್ಲ ಅದಕ್ಕೆ ಇಲ್ಲ ಅಂದ್ವಿ ಅವ್ರಿಗೆ ಸರ್ವರ್ ಐತಿ ಅವ್ರಿಗೆ ಕೊಟ್ಟಿವಿ ನಿಮ್ಗೆ ಸರ್ವರ್ ಇಲ್ಲಪ್ಪ ಅವ್ರಿಗೆ ಸರ್ವರ್ ಇಲ್ಲ ಸರ್ವರ್ ಬಂದ್ಮೇಲೆ ಇಬ್ಬರಿಗೂ ಕೊಡ್ತೀವಿ ಅನ್ಬೇಕು ಈಗೇನು ಹೇಳಿದ್ರಿ ಅವರು ಸರ ಇನ್ನೂ ಒಂದು ಸರ ಒಂದು ವಿಷಯ ಕೆಲವೊಂದಿಷ್ಟು ರೈತರಿಗೆ ಬೀಜ ಗೊಬ್ಬರ ಬೀಜ ತಗೊಂಡ್ರೆ ಗೊಬ್ಬರ ಕೊಡ್ತೀನಿ ಅನ್ನೋ ವಿಷಯಗಳನ್ನು ಬಂದವು ನಮ್ಮ ರೈತರ ಕಡೆಗೆ ನಾ ಅದನ್ನ ಕಡೆ ಹಾಕಿನಿ ಅಂತ ನ್ಯಾಯ ಸರ್ ಇದು ಬೀಜ ತಗೊಂಡ್ರೆ ಗೊಬ್ಬರ ಕೊಡ್ತಾನೆ ಅನ್ನೋಂತ ಮಾತು ಸತ ಅಂದಾರ ಅಂತ ಒಂದಿಷ್ಟು ಮಂದಿ ರೈತರಿಗೆ ನನಗೆ ಫೋನ್ ಮಾಡಿ ಸಹ ಹೇಳ್ಯಾರ ಅವರು ಇಂಥ ಮಾತುಗಳು ಬರಬಾರ್ದು ಈಗ ನೋಡಿ ಇರೋಣ ಅವ್ರು ಎಲ್ಲರೂ ಬಂದ್ರಪ್ಪ ಹಾ ಅದನ್ನ ಯಾರಿಗೆ ಅಂದ್ರೆ ಅವ್ರು ಯಾರು ಅಂದ್ರೆ ಬರಿಲ್ಲ ಅದೇ ಸತಿ ಬಂದು ನನಗೆ ನೋಡ್ರಿ ರೂಲ್ಸ್ ಪ್ರಕಾರ ಅವ್ರಿಗೆ ಮಾಡಕ್ಕಾಗಲ್ಲ ರೂಲ್ಸ್ ಪ್ರಕಾರ ನಮಗೂ ಮಾಡಕ್ಕಾಗಲ್ಲ ಆದ್ರೆ ಅನ್ಯಾಯ ಆಗ್ಬಾರ್ದು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಸಮಬಾಳ ಹಕ್ಕು ಇರ್ಬೇಕು ಅಷ್ಟೇ ನಮ್ಗೆ ಅದನ್ನ ಬಿಟ್ರೆ ಏನಿಲ್ಲ ನಮ್ಮ ಉದ್ದೇಶ ನೋಡ್ರಿ ನಾವು ಮತ್ತೊಬ್ಬರು ಬೆಳ್ಸಕ್ಕಾಗಿ ಇದೀವಿ ನಾವು ಬೆಳೆಯಕ್ಕಾಗಿ ನಮ್ಗಿಲ್ಲ ಇಲ್ಲ ನಾವು ಅದೇ ರೀ ಅಷ್ಟೇ ಅದೆಲ್ಲ ಬೇಡ ನಮಗೆ ಒಂದು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಬಂದ್ಬಿಡುತ್ತೆ ಏನೋ ಒಂದು FIDಗೆ ಮೂರ ಚೀಲ ಗೊಬ್ಬರ ಅಂತಂದು ಅವ್ರನ್ನ ಮೊದಲ ಫಸ್ಟ್ ತಗೋಬೇಕು ಅದನ್ನ ತಗೊಳಕ್ ಕುಂತೇವಿ ಆದ್ರೆ ಕೆಲಸ ಆಗೋದು ನಿಮಗೊಂದು ಕೈ ಮಾಡಿ ಹೇಳ್ತೀನಿ 500 ಎಕರೆ ಇದ್ದವನು 3 ಚೀಲ ತಗೋಬೇಕು 50 ಎಕರೆ ಇದ್ದವನು 3 ಚೀಲ ತಗೋಬೇಕು 100 ಎಕರೆ ಇದ್ದವನು 3 ಚೀಲ ತಗೋಬೇಕು ಅದಕ್ಕೂ ಹೋರಾಟ ನಡೆಸಿ ಆದ್ರೆ ಕೆಲಸ ಆಗೋಲ್ತದ ನಡ್ಸಕ್ ಕುಂತೈತಿ ಆದ್ರೆ ಅದನ್ನ ಏನು ಕೇಂದ್ರದಿಂದ ಅದ ಸರಿ ಆಗ್ಬೇಕು ಅದಾಗಬೇಕು ಇದಾಗಬೇಕು ಕಾಗಿಗೆ ಗುಬ್ಬಕ್ಕ ಕಾಗಿಗೆ ಅಂತಂದು ಹೇಳಂತ ಕೆಲಸ ಮಾಡಕ್ ಕುಂತಾರ ಆದ್ರೆ ಇದು ಏನೈತಲ್ಲ ವ್ಯವಸ್ಥೆ ಏನೇನು ಗೊತ್ತಾ ನಮಗೇನೋ ಈಗ ಗೌರ್ಮೆಂಟ್ ಏನು ಇನ್ಸ್ಟ್ರಕ್ಷನ್ ಮಾಡೈತಿ ಒಬ್ಬ ರೈತರಿಗೆ FID ಪ್ರಕಾರ 3 ಚೀಲ ಕೊಡ್ಬೇಕನ್ನೋದೈತಿ ಅದಕ್ಕೆ ಲಿಂಕ್ ಬೇಡ ಏನು ಬೇಡ ಯಾರು ಬೇಡ ಒಟ್ಟು 3 ಚೀಲ ಅವ್ರಿಗೆ ಬರ್ತಾರ ಕೊಟ್ಟು ಕಳಿಸ್ಬೇಕಷ್ಟ ಅದು ಯಾಸ್ ಇಟ್ ಇಸ್ ಹೆಂಗೈತಿ ಗೌರ್ಮೆಂಟ್ ಗೌರ್ಮೆಂಟ್ ಚೀಲದ ಮ್ಯಾಗ ಎಷ್ಟು ರೇಟ್ ಐತಿ ಗೌರ್ಮೆಂಟ್ ಚೀಲದ ಮ್ಯಾಗ ಎಷ್ಟು ರೇಟ್ ಐತಿ ಅಷ್ಟ ಕೊಡ್ಬೇಕನ್ನಂತ ನೋಡಿದ್ರೆ ರೂಲ್ ಐತಿ ಎಲ್ಲರೂ ಹೋಯ್ಕಂತಾರ ಎಲ್ಲರೂ ಸಹ ಗೌರ್ಮೆಂಟ್ ಸರ್ ಹೋಯ್ತಿಲ್ರಿ ಅದ ಸರ್ ಈಗ ಆ ಚೀಲದ ಮ್ಯಾಗ ರೇಟ್ ಎಷ್ಟು ಅಷ್ಟ ಕೊಡ್ಬೇಕಂತ ನೀವು ನನಗೆ ಹೇಳಿರಿ ಹೌದ್ರಿ ಈಗ ಮತ್ತೆ ಹೆಚ್ಚಿಗೆ ಹಾಕ್ತಿರಲ್ರಿ ಅದಕ್ಕೆ ಹೆಂಗ್ರಿ ಅದನ್ನ ಡಿಸ್ಕಸ್ ಮಾಡ್ರಿ ನನಗೆ ಅದನ್ನ ಒಂದು ಕ್ಲಿಯರ್ ಮಾಡ್ಬೇಕು ಇಲ್ಲ ನೋಡ್ರಿ ನೀವು ಗೊಬ್ಬರ ಚೀಲ ತರಿಸೋದು ಬೇಡ ನಾವು ಬಿತ್ತೋದು ಬೇಡ ಅದನ್ನು ಒಂದು ವ್ಯವಸ್ಥೆ ಮಾಡಿಬಿಡಣ್ರಿ ಬಿಟ್ಬಿಡಣ್ರಿ ತಿನ್ನೋದು ಬೇಡ ಉಣ್ಣೋದು ಬೇಡ ಹಂಗ ಮಾಡ್ಬಿಡಣ್ರಿ ಈಗ ನೋಡ್ರಿ ಅವ್ರಿಗೆ ನೋಡ್ರಿ ನಾಗ ಅವ್ರಿಗೆ ಗೌರ್ಮೆಂಟ್ ಮಾಡೋದಿಲ್ಲ ಹಂಗ ಮಾಡೋದಿಲ್ಲ ಅವ್ರಿಗೆ ನಾವು ದೂರಂಗಿಲ್ಲ ನಾವು ಏನೋ ಮಾಹಿತಿ ಕೇಳ್ಬೇಕು ಮಾಹಿತಿ ಕೇಳಬೇಕು ಅಷ್ಟೇ ನನ್ನೊಬ್ಬ ಹಿರಿಯ ಮನುಷ್ಯ ನಾನು ಇಲ್ಲಿದ್ದಾರೆ ಏನ್ ರೈತರು 5 ಎಕರೆ 4 ಎಕರೆ 8 ಎಕರೆ ಇದ್ದಾರ ಬಂದಾರ 100 ಎಕರೆ 200 ಎಕರೆ ಇದ್ದಾರೆ ಬಂದಿಲ್ಲ ಯಾರು ಇಲ್ಲ ಅವ್ರಿಗೆ ಗೊಬ್ಬರ ಕೊರೆ ಇಲ್ಲ ಪಾಪ ಅವ್ರು ಹಿಂದೆ ಇದ್ದಾರೆ ಅವ್ರಿಗೆ ಅವ್ರ ಮಸೀದಿ ನೋಡಿಲ್ಲ ಅವ್ರು ಗೊಬ್ಬರ ಕೊಡಂಗಿಲ್ಲ ನಾವಿಬ್ರ 3 ಮಂದಿ ಇಲ್ಲಿ ಬದಿಯಪ್ಪ ಅಂದ್ರೆ ಇವ್ರಿಗೆ ಗೊಬ್ಬರ ಕೊಡ್ತಾರೆ ಇದು ನ್ಯಾಯ ಏನು ಇದು ನ್ಯಾಯ ಏನ್ರಿ ಅವ್ರಿಗೆ ಗೊಬ್ಬರ ಕೊಡಲಿಲ್ಲ ನನಗೆ ಎಷ್ಟು ನೋವು ಆಗತ್ತೆ ಗೌರ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ ಬಂದ್ಬಿಡ್ರಿ ನಾವು ಇದಕ್ಕೆ ಸೊಸೈಟಿ ಕೆಲಸ ವ್ಯವಸ್ಥೆ ಮಾಡ್ತೀವಿ ಸೊಸೈಟಿ ಸತಿಗೆ ನಾವು ಬಂದ್ ಕೊಡ್ತೀವಿ ಅದಕ್ಕೆ ರೆಡಿ ಮಾಡಿಸ್ತೇವೆ ನಾವು ಅದಕ್ಕೆ ಮಾಡ್ತಿದ್ದೇವೆ ಇಲ್ಲಿ ಮತ್ತೆ ಯಾರಾದ್ರೆ ನಿಮ್ಗೂ ಅಂದ್ರೆ ನನಗೆ ಏನು ಬೇಕಾಗುತ್ತೆ
ಕೇಳ್ಬಿಟ್ರೆ ನಮ್ಮ ರೈತರು ಕೂಡ್ತಾರೆ ಎಲ್ಲರೂ ಹಂಗಿರೋ ತೋರಿಸ್ರಿ ಕಳುವಿನ ಪ್ರಶ್ನೆ ಇಲ್ಲ ಇದ್ರಾಗ ನಾವೇನ ನ್ಯಾಯ ಕೇಳಕೊಂತೀವಿ ಅಷ್ಟ. ನಾವು ಕಳುವಿಂದ ಮಾಡಿಂದ ಮಟ್ಟಿಂದ ಏನಿಲ್ಲ. ಈಗ ಲಿಂಕು ಅನ್ನೋಂಥ ಪರಿಸ್ಥಿತಿ ಒಳಗೆ ಎಲ್ಲಿ ಇಲ್ಲ. ನಾವು ಡಿಸ್ಟ್ರಿಕ್ಟ್ ಲೆವೆಲ್ನಾಗ ಹೋಗಿ ಸತಿಗೆ ನಾವು ಎಲ್ಲ ಅಧಿಕಾರಿಗಳಿಗೆ ಲೆಟರ್ವನ್ನು ಬರೆದು ಕೊಟ್ಟು ಬಂದೇವಿ. ಆದ್ರೆ ಲೆಟರ್ ನೀವು ನಮ್ಮ ರೈತರಿಗೆ ಸಮರ್ಪಕವಾಗಿ ಯಾವ ಟೈಪ್ ಕೊಡ್ಬೇಕು ಆ ಟೈಪ್ ಕೊಡ್ಬೇಕು. ಈಗ ಸಂಜೀವ್ ಮಸೀದಿ ತೋರ್ಸೋದು ನಾವು ಅಷ್ಟ ಬೇರೆ ಕೊಡಬಾರ್ದು ಅನ್ನೋಂಥ ಉದ್ದೇಶ ಅಷ್ಟ ನಮ್ಮ ಗುರಿ. ನಾವು ಈಗ ನೋಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದ್ವಿ ಲಕ್ಷ್ಮೀಶ್ವರದಾಗ. ನಮಗೆ ಕೊಡಲಿಲ್ಲ, ಮಂದಿ ಕೊಟ್ಟರೆ ನಮಗೆ ಅದಕ್ಕೆ ಖುಷಿ ಪಟ್ಟಿವಿ, ನಾವು ಹೆಮ್ಮೆ ಪಟ್ಟಿವಿ. ಯಾಕಂದ್ರೆ ನಮಗೆ ರೈತರು ಹೋದ್ವಿಲ್ಲ ಸಾಕು, ಎಷ್ಟು ಯಾಕೆ ಹೋಗ್ಲೇವ. ಗೌರ್ಮೆಂಟ್ ಅದು ಏನು ಇನ್ಸ್ಟ್ರಕ್ಷನ್ ಪ್ರಕಾರ ತೊಗೊಂಡಿದ್ದು ಹಂಗೆ ತಗೊಳ್ಳಿ, ಅದ್ರ ಪ್ರಶ್ನೆ ಇಲ್ಲ ನನಗೆ. ನಾವು ಅದನ್ನ ಕೇಳೋದು. ಈಗ ನಾವು ಹಂಗಾಗಿ ಕೇಳೋದಕ್ಕ ನಮಗೆ ಸತಿ ಮಾಹಿತಿ ಕೊಡ್ರಿ. ತಡಿಯಾ ಇನ್ನಿದ್ದು ತಗೊಂಡ್ಬಿಡ ಫೋನ ಅದು ಆಗಿಲ್ಲ. ತಡಿ ಇನ್ನೊಂದು ಒಟ್ಟು ಫೋನ್ ಅಂತಿರ್ತೀರ ಹತ್ತು ನೋಡ. ಇನ್ನೂ ಇಲ್ಲ ತಡೆ ಒಟ್ಟು ಇನ್ನೂ ಸಾಹೇಬ ಬಂದಾರ. ಒಬ್ಬರು ಕಾದ್ಕೊಂಡು ಹೋಗ್ತಾ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಅಂತ ಫೋನ್ ಎತ್ತು ಬಿಟ್ಟು. ಇಲ್ಲ ಮಾಡಕತ್ತೇವೆ.